ಗುಡ್ ಮಾರ್ನಿಂಗ್ ರೀ. ಎತ್ತು ನಮ್ಮ ಗುಂಡೆ ಇಲ್ಲಿ ಕಾಯ್ಕೋಬೋದು ಕೂತಾನಿಲ್ಲಿ. ಅವ್ನಿಗೆ ಒಂದು ಕಡೆ ಸೆಟಲ್ ಮಾಡಿಸಿ ನಾನು ಬಿಸಿನೀರು ಕಾಸ್ಕೊಲಿಕ್ಕೆ ಹೊಂಟಿದ್ದೆ. ಇಲ್ಲಿ ಬಿಸಿನೀರು ಅಲ್ಲಿಂದ ಪೂಜೆ ಮಾಡೋದು ಮಸ್ತನಾಗ ಬಿಸಿನೀರು ಮುಂಜಾನೆ ಕಾಸ್ಕೊಂಡು ಕೊಡೋದು ಆರಾಮ್ ಅನಿಸ್ತದೆ ನೋಡು. ಒಂದು 10 ನಿಮಿಷ ರಿಲ್ಯಾಕ್ಸಾಗಿ ಕೂತಿರ್ತೀನಿ. ಆಮೇಲೆ ಯೋಚನೆ ಮಾಡ್ತೀನಿ ಏನು ಮಾಡಬೇಕು ಅಂತಿಕೊಂಡು ಬೆಸ್ಟಾಗಿ ಬಿಸಿನೀರು ಕೊಡ್ಕೊಟ್ಟು ಮಾರ್ನಿಂಗ್ ಎಂಜಾಯ್ ಮಾಡ್ಕೊತೀನಿ. ಪಾರ್ಥಗಂತೂ ಇಲ್ಲ ಮುಂಜಾನೆದ್ದು ಮಖಾನನೇ ಸ್ಟಾರ್ಟ್ ಆಗಿತ್ತು. ಸ್ವಲ್ಪ ಅವನ ಜೊತೆ ರಿಫ್ರೆಶ್ ಆಗಿ ಆಟ ಆಡಿ ಬ್ರೇಕ್ಫಾಸ್ಟ್ ಮಾಡಿದೆ ನೋಡ್ರಿ. ಅವಲಕ್ಕಿ ಇತ್ತು, ಅದಕ್ಕೆ ಹಾಗಾಗಿ ಭಾಳ ದಿವಸ ಆಗಿತ್ತು. ಪ್ರಶಾಂತನ ಸಲುವಾಗಿ ಅವಲಕ್ಕಿ ಮಾಡಿದ್ದ. ಅವನ ಆಫೀಸ್ ಕೆಲಸ ಸ್ಟಾರ್ಟ್ ಆಗಿತ್ತಲ್ಲ, ಹಾಗಾಗಿ ಅವನಿಗೆ ಇನ್ಮೇಲಿಂದ ಸ್ವಲ್ಪ ಚಲೋ ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೇಕು ಅಂತಂದಿದ್ದ. ಹಾಗಾಗಿ ಅವನಿಗೂ ಮಾಡಿಕೊಟ್ಟೆ. ಇಲ್ಲಿ ನಮ್ಮ ಗುಂಡೆನೂ ಬ್ರೇಕ್ಫಾಸ್ಟಿಂದ ಅವನ ಸಲುವಾಗಿ ಈಗ ಸ್ಪೆಷಲಾಗಿ ನಾನು ಬ್ಲ್ಯಾಕ್ ಟೀ ಮಾಡಿಕೊಡತ್ತೀನಿ. ಹಂಗಾಗಿ ನಾನು ಸ್ವಲ್ಪ ಬ್ಲ್ಯಾಕ್ ಟೀ ಅವನ ಜೊತೆಗೆ ಇಬ್ಬರು ಸೇರಿಸಿ ಕುಡಿದ್ಬಿಟ್ವಿ ನೋಡ್ರಿ. ಇಲ್ಲಿ ಸಂಜೆಗೆ ನಂಗೊಂದು ಸ್ವಲ್ಪ ಬ್ಯಾಗ್ಸ್ ಎಲ್ಲ ಅನ್ಪ್ಯಾಕ್ ಮಾಡೋವಿದ್ವ. ಇಮ್ಮ ಬಂದು ನಂಗೆ ತಲೆ ತಿನ್ನತ್ತಿದ್ ನೋಡ್ರಿ. ನಂಗಂತೂ ಇಡೀ ದಿವಸ ಹೋಯ್ತು. ನನಗೆ ಪ್ಯಾಕ್ ತೆಗೆದು ಎಲ್ಲ ಅಲ್ಲಿಂದ ಇಲ್ಲಿ ಮಾಡತ್ತನಂತೂ ನಂಗಂತೂ ಸಾಕಾಗೋಯ್ತು. ಸಂಜೆಗೆ ಇಲ್ಲಿ ಪ್ರಶಾಂತು ಜಿಮ್ಮಿಗೆ ಹೋಗಕತ್ತಿದ್ದ, ಹಾಗಾಗಿ ಅವನಿಗೂ ಬಾಯ್ ಹೇಳಿ ಆಮೇಲೆ ಡಿನ್ನರ್ ಪ್ಲ್ಯಾನ್ ಮಾಡಕತ್ತಿದ್ವಿ. ಇಲ್ಲಿ ಗುಂಡೆ ಅದು ನನ್ನ ಬರ್ತ್ಡೇ ಕೇಕ್ ದಿನ ಅಷ್ಟೇ ಉಳಿದಿತ್ತು. ಅದನ್ನು ನೋಡ್ಕೋತ ಆಟ ಆಡ್ಕೋತ ಕುಂತಿದ್ದೆ ನೋಡ್ರಿ. ಬಾಯ್ ರೀ, ಥ್ಯಾಂಕ್ ಯು.